ಧರಣಿಯನ್ನು ಡಾಕ್ಟರ್ ಮರುದಿನವೇ ಡಿಸ್ಚಾರ್ಜ್ ಮಾಡಿ ಕಳುಹಿಸಿದ್ದರು. ಶಿವು ತೋಳಲ್ಲಿ ಬಂದು ಮನೆಯ ಮಹಾಲಕ್ಷ್ಮಿಗೆ ಪಾರ್ವತಿಯವರು ದೃಷ್ಟಿ ತೆಗೆದು ಆರತಿ ಮಾಡಿ ಬರಮಾಡಿಕೊಂಡಿದ್ದರು. ಧರಣಿ ಓಡಾಡುವಂತಿಲ್ಲದ ಕಾರಣ ನಿವೇದಿತಾ ಕೂಡ ಇಲ್ಲೇ ಉಳಿದಳು. ಶಿವು ಮಗುವಿಗಿಂತ ಹೆಚ್ಚಿನದಾಗಿ ಸೇಫ್ ಆಗಿ ಮನೆಯೊಳಗೆ ಸೋಫಾ ಮೇಲೆ ಕರೆತಂದು ಕೂರಿಸಿದ್ದ. ಪುಟ್ಟಮ್ಮ ಎಲೆ ಮೊಟ್ಟೆ ನಿವಾಳಿಸಿ ತಮ್ಮದೇ ಒಂದು ಶಾಸ್ತ್ರ ಮುಗಿಸಿದ್ದರು. ಜವರೇಗೌಡರು ಧರಣಿ ಬಳಿ ಕುಳಿತು ಅವಳ ಉಪಕಾರಕ್ಕೆ ಋಣಿಯಾಗಿರುವುದಾಗಿ ಹೇಳಿದ್ದರು. ಅಲ್ಲದೆ, ಅಲ್ಲ ಮಗ, ನಿಂಗೆ ಭಯ ಇಲ್ವಾ? ಸ್ಪಂದನಾಗೆ ಬಾಯಲ್ಲೇ ಹೇಳ್ಬೋದಿತ್ತು ತಾನೆ. ನೀನ್ಯಾಕೆ ಸಿಗಾಕೊಂಡಿದ್ದೀಯಲ್ಲ? ನಿನಗೇನಾದ್ರೂ ಆಗಿದ್ರೋ ಅಂದ್ರು ಧರಣಿ ಮೇಲಿನ ಕೇರ್ನಿಂದ. ಧರಣಿ ನಗುತ್ತಲೇ, ಭಯ ಯಾಕೆ ಮಾವ? ಏನಾಗ್ತಿತ್ತು? ಆಗಿದ್ರೆ ಪ್ರಾಣ ಹೋಗ್ತಿತ್ತು ಅಷ್ಟೇ ತಾನೇ. ನಾನಾದರೆ ಒಂದೇ ಪ್ರಾಣ, ಅದೇ ಅಕ್ಕ ಆಗಿದ್ರೆ 3 ಪ್ರಾಣ. ಅದಕ್ಕಿಂತ 3 ತುಂಬ ದೊಡ್ಡದು ಅಲ್ವಾ? ಅದರಲ್ಲೂ ನಮ್ಮ ಮನೆಯ ಕುಡಿಗಳು ಇನ್ನು ಪ್ರಪಂಚನೇ ಕಂಡಿಲ್ಲ ಅಂಥದ್ರಲ್ಲಿ ನಾನು ನನ್ನ ಜೀವ ನೋಡ್ಕೊಂಡು ಕುಳಿತುಕೊಳ್ಳೋಕ್ಕಾಯ್ತದ? ಅಲ್ಲದೆ ನಿಮ್ಮೆಲ್ಲರ ಪ್ರೀತಿ ನನ್ನನ್ನು ಇಷ್ಟು ಬೇಗ ನೀವು ಬಿಟ್ಟೋಗಕ್ಕೆ ಬಿಡ್ತದ ಹೇಳಿ? ಹಂಗೇನಾದ್ರು ಸತ್ತಿದ್ರೆ ಮತ್ತೆ ಅಕ್ಕನ ಹೊಟ್ಟೆಯಲ್ಲಿ ಹುಟ್ಟಿ ಮತ್ತೆ ಬರ್ತಿದ್ದೆ ಅಂದ್ಲು ಅವಳ ಶುಚಿಯಾದ ಮನಸ್ಸಿಗೆ ಕನ್ನಡಿ ಹಿಡಿದಂತೆ. ಅವಳು ತುಂಬ ತಮಾಷೆಯಾಗಿಯೇ ಹೇಳಿದ್ಲು. ಆದರೆ ಅವಳು ಬಳಸಿದ ಪ್ರತಿ ಒಂದು ಪದದ ಅರ್ಥವೂ ಅಲ್ಲಿದ್ದವರಿಗೆ ಕಣ್ಣ ನೀರು ತುಂಬಿಸಿತ್ತು. ಅಯ್ಯೋ ಹುಚ್ಚಿ, ಇದೇನು ಅಂತ ಮಾತಾಡ್ತೀಯೇ? ಹೋಗಿ ನೀನು ನನ್ನ ಮೊಮ್ಮಗಳಾಗಿ ಬರ್ತಿದ್ದೆ ಸರಿ, ಈ ನನ್ನ ಮಗುಗೆ ಏನು ಮಾಡೋಣ ಅಂದ್ಕೊಂಡಿದ್ದೆ? ನಿನ್ನ ಜೀವ ಅಂತದೆ. ನೀನು ನೆನ್ನೆನಾದರೂ ಮುಖದಲ್ಲಿ ಗಾಬರಿ ನೋಡಬೇಕಿತ್ತು ಅಂತ ತಮ್ಮ ಶಿವು ಪರ ಬ್ಯಾಟಿಂಗ್ ಮಾಡ್ತಾ ಅವರ ಪ್ರೀತಿ ಹೇಳಿಕೊಂಡಿದ್ದರು ಪಾರ್ವತಿ. ಏನೋ ತಮಾಷೆಯಾಗಿಯೇ ಅವ್ರಿಗೆ ಇನ್ನೊಂದು ಮದುವೆ ಮಾಡಿದರೆ ಆಗ್ತಿತ್ತು ಅಂದ್ಲು ನಗುತ್ತಾ. ಆದರೆ ತಲೆ ಮೇಲೆ ಮುಟಕಿದ್ದ ಪುಟ್ಟಮ್ಮ, ಅದೇನು ಅಂತ ಮಾತಾಡ್ತೀಯ? ನಿಂಗೆ ಇನ್ನುವೇ ಚಿಕ್ಕ ಹುಡುಗಿ ಅಂತ ನಿನ್ನ ಗಂಡಂದುವೆ ಮಾವಂದುವೆ ಸಲಿಗೆ ಜಾಸ್ತಿ ಆಗದೆ. ಮಕ್ಕಳು ಮರಿ ಅಂದ್ಕೊಂಡು ಮನೇಲಿರು ಅಂದಂಗಿದ್ರೆ ನೀನು ಹಿಂಗೆ ಮಗಿನಂಗೆ ಆಡ್ತಿರ್ಲಿಲ್ಲ. ಇನ್ನು ಮಗಿನಂಗೆ ನೋಡ್ಕೋತಾರೆ, ಅದಕ್ಕೆ ಅವರನ್ನೇ ಬಿಟ್ಟೋಗ್ತೀನಿ, ಇನ್ನೊಂದು ಮದುವೆ ಮಾಡಿಸಿ ನನ್ನ ಗಂಡನಿಗೆ ಅಂತೀಯ. ನೋಡು ನೀನು ಬಲೆ ಹೆಣ್ಣು ಅಂತೆಲ್ಲ ತಮ್ಮ ಅಜ್ಜಿ ಭಾಷೆಯಲ್ಲಿ ಅವಳಿಗೆ ಅಲ್ಲಿ ಮನೇಲಿರೋರಿಗೆಲ್ಲ ಅವಳು ಇಲ್ಲ ಅಂದರೆ ಎಷ್ಟು ನೋವಾಗುತ್ತೆ ಅಂತ ಹೇಳ್ತಿದ್ರೆ ಜಾರುತ್ತಿದ್ದ ಕಣ್ಣೀರು ಯಾರಿಗೂ ತೋರಿಸದೆ ಸ್ವಲ್ಪ ಕೋಪದಿಂದಲೇ ರೂಮ್ ಕಡೆ ಹೋಗಿದ್ದ ಶಿವು. ಅವನಿಗೆ ನೋವಾಯಿತು ಅಂತ ಧರಣಿಗೆ ಗೊತ್ತಾಯಿತು. ಪುಟ್ಟಮ್ಮ ಮಾತ್ರ ತಮ್ಮ ಸ್ಪೀಚ್ ಮುಗಿಸಲಿಲ್ಲ. ಅವ್ವ, ನಮ್ಮನೇಲಿ ಈ ಸತೀಶಣ್ಣ ಇದ್ಯಾರನ್ನ ಹೊತ್ಕೊಂಡು ಹುಟ್ಟವನೇ ಅಂತಿದ್ದೆ. ಇವತ್ತು ಗೊತ್ತಾಯಿತು ನೋಡವ್ವ, ನಿನ್ನೆ ಹೊತ್ಕೊಂಡು ಹುಟ್ಟಿರೋದು. ಇಬ್ಬರು ಭಾಷಣ ಕೊಡೋಕೆ ಅಂತ ನಿಂತುಬಿಟ್ರೆ ಮಾತೇ ನಿಲ್ಸಕ್ಕಲ್ಲ. ಮಾತು ಕೇಳೋಕ್ಕಾಗ್ದೆಯ ಗೌಡ್ರು ಬೇಗ ಹೋಗಿರೋದು ಅಂತ ಮುಂದೆ ಬಂದು ಧರಣಿಗೆ ದೃಷ್ಟಿ ತೆಗೆದು, ಅದಕ್ಕೆ ನೀವಂತೂ ಸೂಪರ್ ಸ್ಟಾರ್. ಇನ್ಮೇಲೆ ನೀವೇನು ಈ ಒಮ್ಮನ ಮಾತೇನು ತಲೆಗೆ ಹಾಕೋಬೇಡಿ. ನೀವು ಬೇಗ ಹುಷಾರಾಗಿ ಬೇಗ ಸ್ಟೇಟ್ ಲೆವೆಲ್ ಕಬಡ್ಡಿ ಟೀಮಲ್ಲಿ ಅಲ್ಲೇ ಫಸ್ಟ್ ಪ್ರೈಸ್ ತಗೊಬನ್ನಿ. ಅವತ್ತು ನಾನುವೇ ತೋಟದ ಮನೆ ಹತ್ರ ಊರಿನ ಮುಂದೆ ಎಲ್ಲ ನಿಮ್ಮ ಕಟೌಟ್ ಹಾಕಿಸ್ತೀನಿ ಅಂದರೆ ಕೈಲಿದ್ದ ಕುಟ್ಟಾಣಿಲಿ ಬೆನ್ನಿಗೆ ಗುದ್ದಿದ್ರು ಅಜ್ಜಿ. ನೀನೊಬ್ಬ ಇದ್ದೆ ಕನ್ಲ, ನಡಿ ನಡಿ, ಇದನ್ನೇ ಹೇಳ್ಕೊಡು ನೀನು ಮದುವೆ ಆದವಳಿಗೆ. ನೀನು ಮದುವೆ ಆಗಿ ಅವಳು ಸಂಸಾರ ನಡೆಸಿ ಅಂತ ಹೇಳ್ಕೊಟ್ಟಿಯ ಎಂದು ಬೈದರೆ ಬೆನ್ನು ಸವರುತ್ತಾ, ನೋಡ್ತಾ ಇರು ಅವ್ವ, ನಿನಗೆ ಬುದ್ಧಿ ಕಲಿಸು ಅಂತ ಹೆಂಡ್ರನ್ನೇ ತತ್ತೀನಿ. ನನ್ನ ಗಂಡನ್ನ ಹೊಡಿತೀಯಾ ಅಂತ ಕೇಳಿ ನೀನು ಬುದ್ಧಿ ಕಲಿಸ್ಬೇಕು ಅಂತ ಊರು ಬಜಾರಿನೇ ಲವ್ ಮಾಡಿ ಮದುವೆ ಆಗ್ತೀನಿ ಅಂತಿದ್ರೆ ನೋಡ್ತೀನಿ ಕಂದ, ನಾನು ಎಲ್ಗೋಯ್ತೀನಿ, ನಿನ್ನ ಮದುವೆ ಆಗೋ ತನಕ ಬದುಕಿರ್ತೀನಿ. ಅದುವೇ ಲವ್ ಬೇರೆ ಮಾಡ್ತಾನಂತೆ. ಲವ್ವ ನಾನು ಕಂಡಿವ್ನಿ ಕನ್ಲ. ನೀನು ಲವ್ ಮಾಡೋದಾದರೆ ಅವು ಹೊಸ್ದಾಗಿ ತಂದಿರೋ ಆ ಹೆಣ್ಣಸಿನೇ ಮಾಡ್ತೀಯೇನೋ ಅಂದರೆ ಎಲ್ಲರೂ ನಕ್ಕಿದ್ದರು. ನಾಗ, ಅದಕ್ಕೆ ಹುಷಾರಾಗಿರಿ, ಕಾಲು ಪೂರ್ತಿ ಹುಷಾರಾಗೋ ತನಕ ಈ ಮುದುಕಿ ಮುಂದೆ ಮಾತ್ರ ಬಂದು ಕೂತ್ಕೊಬರಕ್ಕೆ ಹೋಗಬೇಡಿ. ಇಲ್ಲ ದಿನ ಮಾತಾಡಿ ಬ್ರೈನ್ ವಾಶ್ ಮಾಡಿಬಿಡ್ತವೆ. ನಿಮಗೆ ಗೊತ್ತಿರಲಿ ನೀವು ಸ್ಟೇಟ್ ಲೆವೆಲ್ ಕಬಡ್ಡಿ ಚಾಂಪಿಯನ್ ಅಂತ ಆಚೆ ಓಡಿದ್ದ. ನಿವೇದಿತಾ ಎಲ್ಲರಿಗೂ ಕಾಫಿ ಕೊಟ್ಟು ಧರಣಿಯನ್ನು ಅವಳ ರೂಮ್ಗೆ ಕರೆದುಕೊಂಡು ಹೋದರೆ ಆಗಲೇ ತಲೆ ಮೇಲೆ ಕೈ ಮರೆ ಮಾಡಿ ಮಲಗಿದ್ದ ಶಿವು ಧರಣಿಯನ್ನು ಅಲ್ಲೇ ಬಿಟ್ಟು ತಾನು ಈ ಸಮಯದಲ್ಲಿ ಅಲ್ಲಿರೋದು ಇವರಿಬ್ಬರ ಮಧ್ಯೆ ಚೇಷ್ಟೆ ಮಾಡೋದು ಸರಿಯಲ್ಲ ಅನ್ನಿಸಿ ಹೊರಟು ಹೋದಳು ನಿವಿ. ಧರಣಿಗೆ ಶಿವು ಕೋಪ ಬಂದಿದ್ದು ಗೊತ್ತಾಗಿತ್ತು. ಹಾಗಾಗಿ ಅಮ್ಮ ಅಂತ ಮೊದಲು ನಾಟಕ ಶುರು ಮಾಡಿದ್ದಳು. ಆದರೆ ಶಿವುಗೆ ಧರಣಿಯ ಈ ಮೋಸದಾಟ ಅರಿವಾಗಿತ್ತು. ಅವನು ಎದ್ದು ಬರದಿದ್ದಾಗ ಸರ್ ಅಂದ್ಲು ಪ್ರೀತಿಯಿಂದ. ಅವನು ಮಾತನಾಡಲಿಲ್ಲ. ಏನಾಯಿತು ಸರ್ ಇವಾಗ ನೀವೇ ಬಂದನ್ನು ಕರ್ಕೊಂಡು ಹೋಗಲು ಮಲಗಿಸ್ತೀರಾ, ಇಲ್ಲ ನಾನೇ ಎದ್ದು ಬರಲಾ ಅಂದ್ಲು. ಅವಳು ಹಾಗೆ ಮಾಡೋಳೆ ಅಂತ ಗೊತ್ತಿದ್ದ ಶಿವು ಎದ್ದು ಅವಳ ಬಳಿ ಹೋಗಿದ್ದ. ಕೈಯಲ್ಲಿ ವಾಕರ್ ಇತ್ತು. ಆದರೂ ಅವಳನ್ನು ಕಾಡಿಸಲೆಂದೇ ಕರೆದಿದ್ದಾಳೆಂದು ಗೊತ್ತಿದ್ದರೂ ಅವನು ಏನೂ ಮಾತನಾಡದೆ ಪ್ರಶ್ನೆ ಮಾಡದೆ ಅವಳನ್ನು ಕರೆದುಕೊಂಡು ಹಾಸಿಗೆ ಮೇಲೆ ಕೂರಿಸಿದ್ದ. ಅವಳ ಕಡೆ ಮಾತ್ರ ನೋಡಿರಲಿಲ್ಲ. ಧರಣಿಯ ದೃಷ್ಟಿಗಳು ಮಾತ್ರ ಅವನಲ್ಲೇ ನೆಟ್ಟಿದ್ದವು. ಅವನ ಕಣ್ಣುಗಳು ಹೇಳ್ತಿತ್ತು ಅವನಿಗೆ ಕೋಪ ದುಃಖ ಎರಡೂ ಹೆಚ್ಚಾಗಿದೆ ಎಂದು. ಯಾಕೆ ನಮ್ಮ ಸರ್ಗೆ ಇಷ್ಟೊಂದು ಕೋಪ ಬಂದಿದೆ ಅಂದ್ಲು. ಶಿವು ಏನೂ ಮಾತನಾಡಲಿಲ್ಲ. ದಿನ ಅವನನ್ನೇ ಕಾಡಿಸ್ತಿದ್ಲು ಧರಣಿ. ಆದರೆ ಇವತ್ತು ಅವನು ಮಾತನಾಡದೇ ಇರುವುದು ಇವಳಿಗೆ ಕಾಡಿಸಿದಂತಾಗಿತ್ತು. ಅವನು ಕಾಡಿಸಿದ ರೀತಿ, ಆ ವಿರಹ ಅವಳಿಗೆ ಸಹಿಸಲಾಗಲಿಲ್ಲ.
ಕೋಪ ಬಂದಿತ್ತು. ಏನಿವಾಗ ಮಾತಾಡ್ತೀರಾ ಇಲ್ವಾ? ಇಲ್ಲ ಅಂದರೆ ಹೇಳಿ, ನಾನು ನೆವಿ ರೂಮ್ಗೆ ಹೋಗ್ಬಿಡ್ತೀನಿ. ನನಗೆ ಊಟ ಇಲ್ಲ ಅಂದರೂ ಬದುಕ್ತೀನಿ, ಆದರೆ ಹೀಗೆ ಮಾತಾಡದೇ ಇರೋಕೆ ಆಗಲ್ಲ ಅಂದ್ಲು ಮೂತಿ ಊದಿಸಿಕೊಳ್ಳುತ್ತಾ. ಆದರೆ ಶಿವು, ಸರಿ ಹೋಗು, ನಿವಿಗೆ ಹೇಳ್ತೀನಿ ಅಂತ ಧರಣಿ ಪ್ಲ್ಯಾನ್ಗೆ ಉಲ್ಟಾ ಹೊಡೆದ. ಇದೇನು ಕೃಷ್ಣ ಹೀಗಾಗೋಯ್ತು ಅಂತ ಯೋಚನೆ ಮಾಡ್ತಿದ್ದವಳಿಗೆ ಆಗಲೇ ಹೋಗ್ತಾ ಇದ್ದ ಶಿವು ಕಾಣಿಸಿದ್ದ. ಅವನನ್ನು ನೋಡಿ, ಇಲ್ಲ ನಾನು ಹೋಗಲ್ಲ ಅಂದ್ಲು ಜೋರಾಗಿ. ಅವಳ ಮಾತು ಕೇಳಿ ಸುಮ್ಮನೆ ಬಂದು ಶಿವು ತನ್ನ ಸ್ಟಡಿ ಟೇಬಲ್ ಮೇಲೆ ಕುಳಿತರೆ ಧರಣಿ ಹಾವಳಿ ಶುರುವಾಗಿತ್ತು. ನಿಮಿಷಕ್ಕೊಂದು ಬಾರಿ ಶಿವುಗೆ ಒಂದಲ್ಲ ಒಂದು ಕಾರಣ ಕೊಟ್ಟು ಕರೀತಿದ್ರೆ ಶಿವು ಸಿಟ್ಟು ಕಮ್ಮಿಯಾಗುವಂತೆ ಕಾಣಲಿಲ್ಲ. ಸರ್, ವಾಶ್ರೂಮ್ ಅಂದ್ಲು ಕಿರುಬೆರಳು ಮೇಲೆತ್ತಿ. ವಾಶ್ರೂಮ್ ತನಕ ಬಿಟ್ಟು ಆಚೆ ಬಂದ ಶಿವು ಮತ್ತೆ ಅವಳನ್ನು ವಾಪಸ್ ಕರೆದುಕೊಂಡು ಬಂದು ಹಾಸಿಗೆ ಮೇಲೆ ಮಲಗಿಸಿದ್ದ. ಅವಳ ಕೈ ಅವನ ಕೊರಳಪಟ್ಟಿಯನ್ನು ಬಿಗಿಯಾಗಿ ಹಿಡಿದಿತ್ತು. ಬಿಡಿಸಲು ನೋಡಿದ್ದ, ಆಗಲಿಲ್ಲ. ಬಿಡು ಧರಣಿ ಎಂದ. ಧರಣಿ ಮತ್ತಷ್ಟು ಹತ್ತಿರ ಎಳೆದಿದ್ದಳು. ಧರಣಿ ಎನ್ನುತ್ತಾ ಅವಳ ಕಣ್ಣನ್ನೇ ನೋಡಿದ್ದ. ಗಂಡು ಬೀರಿ ಕಣ್ಣಲ್ಲೂ ನೀರು ತುಂಬಿತ್ತು. ಒಂದು ಕ್ಷಣ ಶಿವುಗೆ ಗಾಬರಿಯಾಯಿತು. ಏನಾಯ್ತು ಅಂದ. ಯಾಕೆ ಇಷ್ಟೊಂದು ಕೋಪ ಅಂದ್ಲು ಇರುವ ದುಃಖವನ್ನೇ ಉಮ್ಮಳಿಸಿ ಅಳುತ್ತಾ. ಶಿವುಗೆ ಡ್ರಾಮಾ ಅನ್ನಿಸಲಿಲ್ಲ. ಕೆನ್ನೆಗೆ ಮೆಲುವಾಗಿ ತಟ್ಟಿದ್ದ. ಮತ್ತೆ ಬಿಕ್ಕಳಿಸಿದ್ದಳು. ನೋವೇ ಆಗ್ಬಿಡ್ತೇನೋ ಅನ್ನಿಸಿತ್ತು ಶಿವುಗೆ. ಯಾಕೆ, ನಿಜ ಹೇಳು, ಏನಾದರೂ ನೋವಿದೆಯಾ ಅಂದ. ಹೌದು, ಮತ್ತೆ ನೀವಿಂಗೆ ಸಿಟ್ಟು ಮಾಡ್ಕೊಂಡಿದ್ರೆ ನನಗೆ ನೋವಾಗುತ್ತದೆ ಅಂದ್ಲು. ನಾನೇನಾದರೂ ಅಂದರೆ ನಿನಗೆ ದುಃಖ ಆಗ್ತದಲ್ವಾ? ಆದರೆ ನೀನು ಏನಾದರೂ ಅನ್ಬೋದು, ನನಗೇನೂ ಆಗಲ್ಲ. ನಾನೇನು ಮನುಷ್ಯನ ಅಲ್ಲ, ನನಗೆ ಮನಸ್ಸೂ ಇಲ್ಲ ಅಲ್ವಾ ಅಂದಿದ್ದ. ಹಿಡಿದಿಟ್ಟಿದ್ದ ಸಿಟ್ಟನ್ನೆಲ್ಲ ಒಮ್ಮೆಗೆ ತೋರಿಸುತ್ತಾ. ಸಾರಿ, ನಾನು ಬೇಕು ಅಂತ ಹೇಳಿಲ್ಲ, ಫ್ಲೋ ಅಲ್ಲಿ ಬಂತು ಅಂದ್ಲು ಬರ್ತಿದ್ದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ. ಬರುತ್ತೆ ಫ್ಲೋ ಅಲ್ಲಿ ಎಲ್ಲ ಬರುತ್ತೆ, ನಾನಿಷ್ಟ ಅನ್ನೋದನ್ನು ಬಿಟ್ಟು ಅಲ್ವಾ ಅಂದರೆ ಧರಣಿ ಉತ್ತರವಾಗಿ ಕೊರಳನ್ನು ಬಿಗಿಯಾಗಿ ತಬ್ಬಿ ಹಿಡಿದಿದ್ದಳು. ಅವಳ ಪ್ರೀತಿಗೆ ಅವನ ಕೋಪವೂ ಕರಗಿತ್ತು. ಅವಳಷ್ಟೇ ಬಿಗಿಯಾಗಿ ಅವಳನ್ನು ತಬ್ಬಿ ಹಿಡಿದಿದ್ದ. ಆದರೂ ನಿನಗೆ ನಾನೊಬ್ಬ ನಿನಗೋಸ್ಕರ ಇದ್ದೀನಿ ಅಂತ ಅನಿಸೋದೇ ಇಲ್ಲ ಅಲ್ವಾ ಅಂದ ಅವಳ ಕೊರಳಲ್ಲಿ ತನ್ನ ಕೊರಳು ಹುದುಗಿಸಿ. ಅವಳು ಏನೂ ಉತ್ತರಿಸಲಿಲ್ಲ. ಅವನ ಕೊರಳಿಗೆ ತನ್ನ ಮುಖವನ್ನೇ ಉಜ್ಜಿದ್ದಳು. ಅಪ್ಪ, ಅಮ್ಮ, ಅಜ್ಜಿ ಎಲ್ಲರ ಪ್ರೀತಿ ಇದೆ, ಅರ್ಥ ಆಗುತ್ತೆ ಅವ್ರ ಪ್ರೀತಿ ಕೂಡ ನಿನಗೆ. ನಾನು ನೆನಪಿಗೂ ಬರಲಿಲ್ಲ ಅಂತ ಮತ್ತಷ್ಟು ಬಿಗಿ ಮಾಡಿ ಅವಳ ಕೊರಳಿಗೆ ಪ್ರೀತಿಯ ಮುತ್ತೊಂದನ್ನಿಟ್ಟಿ. ಅಯ್ಯೋ, ಅಂದರೆ ಹಾಗೆ ಆಗೋಗುತ್ತಾ? ನಾನೇನು ಋಷಿಮುನಿ ಕೆಟ್ಟೋದ್ನ ನೋಡಿ? ನನ್ನನ್ನು ನೋಡಿ ಒಂದು ಸರಿ ಎಂದು ಮೆಲುವಾಗಿ ಅವನ ಮುಖವನ್ನು ತನ್ನ ಕೈಯಲ್ಲಿ ಬಂಧಿಸಿ. ನೀವು ನನಗೆ ನನ್ನ ಕೃಷ್ಣ ಕೊಟ್ಟಿರೋ ಚಿನ್ನ. ನಿಮ್ಮನ್ನು ನಾನು ಪ್ರೀತಿ ಮಾಡಲ್ಲ ಅಂತ ಹೇಗೆ ಅನ್ಕೋತೀರಾ? ಹಾಗೂ ಏನಾದರೂ ಸತ್ಯ ಅಂದ್ಕೊಳ್ಳಿ, ಪಿಶಾಚಿಯಾಗಿ ಸುತ್ತಾನೇ ಇರ್ತೀನಿ, ವಿಕ್ರಮಾದಿತ್ಯನಿಗೆ ಬೇತಾಳಂತರ ಅಂತ ಒಮ್ಮೆ ನಕ್ಕರೆ ಶಿವುಗೆ ಪ್ರೀತಿ ಕೋಪ ಎರಡೂ ಒಮ್ಮೊಟ್ಟಿಗೆ ಬಂದಿತ್ತು. ಮತ್ತೆ ಅಪ್ಪುಗೆಗೆ ಶರಣಾದವರು ಒಬ್ಬರಲ್ಲೊಬ್ಬರು ಮರೆತು ಹೋಗಿದ್ದರು. ಐ ಲವ್ ಯು ಧರಣಿ ಅಂದ ಶಿವು ಧರಣಿಯ ಹಣೆಗೆ ಮುತ್ತಿಟ್ಟರೆ. ಲವ್ ಯು 1000 ಅಂದ್ಲು ಮತ್ತದೆ ತುಂಟತನದಲ್ಲಿ. ಈ ಕಡೆ ಸತೀಶ ನೇರವಾಗಿ ಧರ್ಮನ ಮನೆಗೆ ಹೋಗಿದ್ದ. ಮೂರ್ನಾಲ್ಕು ಸಾರಿ ಎಲೆಕ್ಷನ್ನಲ್ಲಿ ಗೆದ್ದಿದ್ದ ಸತೀಶನಿಗೆ ರಾಜಕೀಯ ಪ್ರಾವೀಣ್ಯತೆ ಇತ್ತು. ಅಲ್ಲದೆ ರಾಜತಾಂತ್ರಿಕ ಬುದ್ಧಿಯೂ ಇತ್ತು. ಧರ್ಮ ತುಂಬ ಆತ್ಮೀಯವಾಗಿ ಮಾತನಾಡುತ್ತಾ ಸ್ವಾಗತಿಸಿದ್ದ. ಸತೀಶನಂತೂ ಅವನಿಗೆ ಧರ್ಮನಿಂದ ಆಗಿರುವ ವಿಚಾರ, ತಿಳಿದಿರುವ ವಿಷಯ ಗೊತ್ತಾಗದಂತೆ ಸಾಧಾರಣವಾಗಿಯೇ ಮಾತಾಡಿದ್ದ. ಅವನ ಹೆಂಡತಿಗೆ ಹೇಳುತ್ತಾ, ನೋಡು ರಚನಾ, ನಿನ್ನೆ ನಾವು ಬಂದಮೇಲೆ ಎಂಥ ಅಚಾತುರ್ಯವಾಗೋಗಿದೆ. ಆಗಬೇಕಿದ್ದ ದೊಡ್ಡ ಎಡವಟ್ಟನ್ನು ಶಿವು ಹೆಂಡತಿ ಬಂದು ಕಾಪಾಡಿಬಿಟ್ಟಿದ್ದಾಳಂತೆ ಅಂತ ಅಂದ. ಅದರಿಂದ ಅವನಿಗೆ ತುಂಬ ನೋವಾಗಿದೆ ಎಂಬಂತೆ. ಶಿವು, ಹೌದು ಧರ್ಮ, ನನಗಂತೂ ತುಂಬ ಭಯ ಆಗಿತ್ತು. ಆದರೆ ಆಗಿದ್ರೆ ತಾನೇ ಏನು ಮಾಡೋಕ್ಕಾಗುತ್ತೆ ಹೇಳು, ಎಲ್ಲ ದೇವರ ಇಚ್ಛೆ ಅಂದ ಧರ್ಮನಿಗೆ ಶಾಕ್ ಆಗುವಂತೆ. ಅವನು ಶಾಕ್ನಲ್ಲಿಯೇ, ಇದೇನೋ ನಿನಗೆ ನಿನ್ನ ಹೆಂಡತಿ ಅಂದರೆ ಅಷ್ಟೊಂದು ಇಷ್ಟ ಅಲ್ವಾ? ಕಾಲೇಜ್ ಮೆಟ್ಲು ಹತ್ತೋಕ್ಕಿಂತ ಮುಂಚೆಯಿಂದನೂ ನಿಮ್ಮಿಬ್ಬರ ಮಧ್ಯೆ ಲವ್ ಇತ್ತಲ್ವಾ? ಅಂಥದ್ರಲ್ಲಿ ಇಷ್ಟು ಆರಾಮಾಗಿ ಹೋದರೆ ಹೋಗ್ತಾ ಇದ್ಲು ಅನ್ನೋ ರೀತಿ ಹೇಳ್ತಿದ್ದೀಯಲ್ಲೋ ಅಂದ ಧರ್ಮ. ಸತೀಶ, ಹೌದು, ಆದರೆ ತಾನೇ ಏನೂ ಮಾಡೋಕ್ಕಾಗುತ್ತೆ, ನನ್ನ ಕೈಲಿ ನಿನ್ನ ಕೈಲಿ ಏನಿದೆ ಹೇಳು? ಅವಾಗೇನೋ ಕಾಲೇಜ್ ಹುಡುಗ ಬುದ್ಧಿ, ಅಷ್ಟೊಂದು ಪ್ರೀತಿ ಮಾಡ್ತಿದ್ದೆ ಅಂದರೆ ಇವಾಗಲೂ ಹಾಗೆ ಇರೋಕ್ಕಾಗುತ್ತೇನೋ ಎಂದ. ಧರ್ಮನ ಗುರಿ ಸ್ಪಂದನಾಳಿಂದ ಆಚೆ ಹೋಗಬೇಕೆಂದು. ಧರ್ಮನಿಗೆ ತನ್ನ ಗುರಿಯೇ ತಪ್ಪಾಗಿ ಇಟ್ಟಿದ್ದೀನಲ್ಲ ಅನ್ನಿಸಿತ್ತು. ಸರಿ ಕಣೋ, ನಾನು ಹೊರಡ್ತೀನಿ, ಇಲ್ಲೇ ಕೆಲಸಕ್ಕೆ ಆಳು ಹೇಳೋಕೆ ಅಂತ ಬಂದಿದ್ದೆ. ಹಾಗೆ ನಿನ್ನೊಂಚೂರು ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಎನ್ನುತ್ತಾ ಮನೆಯ ಜನವರನ್ನೊಮ್ಮೆ ಅಚ್ಚುಕಟ್ಟಾಗಿ ನೋಡಿ ವಿಚಾರಿಸಿ ಹೊರಟಿದ್ದ. ಧರ್ಮ ಮಾತ್ರ ಮುಂದೆ ಒಳ್ಳೆ ಸೆನ್ಸಿಟಿವ್ ಪಾಯಿಂಟ್ ನೋಡಿ ಹೊಡಿಬೇಕು ಅಂತ ಆ ಬುದ್ಧಿಗೆ ಕೆಲಸವನ್ನು ಕೊಟ್ಟ. ಈ ಕಡೆ ಶಿವು ಕೋಪ ಕರಗಿತ್ತು. ಧರಣಿ ತನ್ನ ಪ್ರೀತಿಯ ಹೇಳಿಕೊಂಡಿದ್ದಳು. ಶಿವು ಊಟ ತಂದು ಕೈಯಾರೆ ತಿನ್ನಿಸುತ್ತಾ ಕೇಳಿದ್ದ. ಅಜ್ಜಿ ಹೇಳಿದ ಮಾತು ಕೇಳಿದ್ಯಾ ಅಂತ. ಏನಂತ ಅಂದ್ಲು ಧರಣಿ. ನಿಜ ಕೇಳಿಸ್ಕೊಳ್ಳಿಲ್ವಾ ಅಂತ ಕೇಳಿಸಿದಂತೆ ಕೇಳಿದ್ದ. ಅದಕ್ಕೆ ಅವಳು, ಕೇಳಿಸ್ಕೊಂಡೆ, ಬಟ್ ಯಾವ ವಿಚಾರ ಅಂದ್ಲು ನಾಚಿಕೆಯಿಂದ. ಮಕ್ಕಳ ವಿಚಾರ ಅಂದ ಶಿವು. ತಟ್ಟನೆ ಬಿಕ್ಕಳಿಗೆ ಬಂದಿತ್ತು ಧರಣಿಗೆ. ಶಿವು ಬೇಗ ನೀರು ಕೊಟ್ಟು ಮಾತು ಅಲ್ಲಿಗೆ ನಿಲ್ಲಿಸಿದ.
ಧರಣಿಯೇ ತಲೆ ತಗ್ಗಿಸಿ ನಿಧಾನವಾಗಿ, ನಿಮಗೂ ಅಜ್ಜಿ ಹೇಳಿದ್ದು ಸರಿ ಅನಿಸುತ್ತಾ? ಅಂದರೆ ಇಷ್ಟು ಬೇಗ ಅಂದ್ಲು. ಶಿವು, ಇಲ್ಲ ಹಾಗೇನಿಲ್ಲ, ಆದರೆ ಅಂದವನು ಮಾತು ನಿಲ್ಲಿಸಿದ. ಆದರೆ ಅನ್ನುವ ಆ ಮೌನದ ಹಿಂದಿನ ಮಾತು ಧರಣಿಗೆ ಅರ್ಥವಾಗಿತ್ತು. ಅವನ ಕೈಲಿದ್ದ ತಟ್ಟೆಯಿಂದ ತುತ್ತು ತೆಗೆದು ಶಿವುಗೆ ತಿನ್ನಿಸುತ್ತಾ, ನಿಮ್ಮ ಪ್ರತಿ ಹೆಜ್ಜೆಗೂ ನನ್ನ ಹೆಜ್ಜೆಯನ್ನು ಆ ಕೃಷ್ಣನೇ ಜೊತೆಯಾಗಿ ಜೋಡಿಸಿರುವಾಗ, ನನ್ನುಸಿರಿಗೆ ನಿಮ್ಮುಸಿರನ್ನು ಬೆರೆಸಿರುವಾಗ, ನಮ್ಮಲ್ಲಿ ನಾವು ಕರಗಿ ಹೋಗೋದನ್ನು ನಾನು ಹೇಗೆ ನಿರಾಕರಿಸಲಿ ಎಂದಿದ್ದಳು. ಶಿವುಗೆ ನಿಜವಾಗಿಯೂ ಊಟ ನೆತ್ತಿಗೆ ಹತ್ತಿತ್ತು. ಆದರೂ ಸುಧಾರಿಸಿಕೊಂಡು ನಿಜಾನಾ ಎನ್ನುವಂತೆ ತಲೆ ಆಡಿಸಿದ್ದ. ಹಾಂ ಹೌದು ಎನ್ನುವಂತೆ ಅವಳ ನಾಚಿಕೆ ಉತ್ತರಿಸಿತ್ತು. ಹಣೆಗೊಂದು ಮುತ್ತಿಟ್ಟಿದ್ದ. ಅಷ್ಟರಲ್ಲಿ ಮುಚ್ಚಿರದ ಬಾಗಿಲು ತೆರೆದಿತ್ತು. ನಿವೇದಿತಾ ನಗುತ್ತಾ ಬಂದವಳೆ ಕ್ಷಣದಲ್ಲೇ ತಿರುಗಿ, ಅಯ್ಯೋ ನಾನೇನು ನೋಡಿಲ್ಲ ಕಣ್ರಪ್ಪ, ಸಾರಿ, ಏನಾದರೂ ತರಬೇಕಾ ಅಂದ್ಲು. ಸಾಕು ಡ್ರಾಮಾ ಮಾಡಿದ್ದು, ಒಳಗಡೆ ಬಾ ಅಂದ ಶಿವು. ಧರಣಿ ಮಾತ್ರ ಮುಜುಗರವಾದಂತೆ ತಲೆ ತಗ್ಗಿಸಿದ್ದಳು. ನಗುತ್ತಾ ಒಳಗಡೆ ಬಂದಿದ್ದ ನಿವಿ, ಸುಬ್ಬವ್ವ, ನಾನು ನಿನ್ನ ಬಗ್ಗೆ ತುಂಬ ತಪ್ಪಾಗಿ ತಿಳ್ಕೊಂಡಿದ್ದೆ. ನೀನು ತುಂಬ ಅನ್ರೊಮ್ಯಾಂಟಿಕ್ ಅಂದ್ಕೊಂಡಿದ್ದೆ ಕಣೋ. ಪರವಾಗಿಲ್ಲ, ಹೆಂಡ್ತಿನ ತುಂಬ ಮುದ್ದಾಗಿ ನೋಡ್ಕೋತೀಯ ಅಂದರೆ ಶಿವು. ಇವಾಗೇನು ಊಟ ಬಡಿಸೋಕೆ ಅಂತ ಬಂದ್ಯಾ ಇಲ್ಲ ಪುರಾಣ ಓದೋಕೆ ಬಂದ್ಯಾ? ಅದೇ ಎಲ್ಲ ಸರಿ, ನೀನು ಯಾಕಿಲ್ಲ ಉಳ್ಕೊಂಡೆ, ಕಾಲೇಜ್ ಇಲ್ವಾ ಅಂತ ಕೇಳಿದ್ದ. ಇದ್ಯಾಕೆ ಬಾವ, ಮದುವೆ ಆದಮೇಲೆ ಬೇಜಾನ್ ಬದಲಾಗಿದೆಯಾ? ಮೊದಲೆಲ್ಲ ಪ್ಲೀಸ್ ನಿವಿ, ಬೇಜಾರಾಗುತ್ತೆ ಕಣೆ, ರಜಕ್ಕೆ ಬೇಗ ಬಾ, ರಜಾ ಎಷ್ಟು ಬೇಗ ಕೊಡ್ತಾರೆ ಅಂತಿದ್ದೆ. ಇವಾಗ ನೋಡು ಯಾಕೆ ಬಂದಿದ್ದೀಯಾ ಅಂತಿದ್ದೀಯಾ? ನೋಡು ಗಿಬ್ಬಿ ನಿನ್ನ ಗಂಡನ್ನ ಎನ್ನುತ್ತಾ ತಲೆಗೆ ಮುಟಕಿದ್ದಳು. ಅಲ್ವೋ ಬಾವ, ನಿನಗೇನೋ ನನ್ನ ಸ್ಟಡಿ ಹಾಲಿಡೇ ಕೂಡ ಮರ್ತೋಗಿದೆ ಅಲ್ವೇನೋ ಅಂದ್ಲು ಮತ್ತೊಮ್ಮೆ ಮುಟಕಿ. ಸರಿ ಆಯ್ತಪ್ಪ, ನಿಂದು ಸ್ಟಡಿ ಹಾಲಿಡೇ ತಾನೇ, ಮತ್ತೆ ನಿಮ್ಮೂರಿಗೆ ಹೋಗಿಲ್ಲ ಅಂತ ರೇಗಿಸಿದ್ದ. ನಿವೇದಿತಾ ಅಳುತ್ತಾ ಮುಖವನ್ನು ಗಂಟಿಕ್ಕಿ, ಸರಿ ಕಣೋ, ಆಯಿತು ಕಣೋ, ನಾನು ಹೋಗ್ತೀನಿ, ಬಾಯ್, ನಾಳೆನೇ ಹೋಗ್ತೀನಿ ಅಂದು ಸಿಟ್ಟಿಂದ. ನಾಳೆ ಬೇಡ ಬಿಡು, ಇವಾಗಲೇ ಬಿಟ್ಕೊಡ್ತೀನಿ ನಡಿ ಅಂದರೆ, ಶಿವು ಬಾವ ಅಂದು ಜೋರಾಗಿ. ಶಿವು ಅವಳ ಅವಸ್ಥೆ ನೋಡಿ ಮತ್ತಷ್ಟು ನಗುತ್ತಾ ರೇಗಿಸುತ್ತಿದ್ದ. ಆದರೆ ಅವನು ತನ್ನ ರೂಮ್ನಿಂದಲೂ ಆಚೆ ಹೋಗಲು ಬಿಡುತ್ತಿರಲಿಲ್ಲ ಎನ್ನುವುದೇ ವಾಸ್ತವ. ಆದರೆ ಇದು ಇವಾಗಿನದಲ್ಲ, ಮೊದಲಿಂದಲೂ ಹಾಗೆ. ನಿವೇದಿತಾ ತನ್ನ ಯಾವುದೇ ರಜಕ್ಕೆಂದು ಬಂದರೂ ಒಂದು ದಿನಕ್ಕಿಂತ ಹೆಚ್ಚು ತನ್ನೂರಿಗೆ ಹೋಗುವಂತಿರಲಿಲ್ಲ. ಶಿವುಗೆ ಅದು ಇಷ್ಟ ಆಗುತ್ತಿರಲಿಲ್ಲ. ಹಾಗೇನಾದರೂ ಅವಳು ಅಮ್ಮನ ಒತ್ತಾಯಕ್ಕೆ ಅಲ್ಲೇ ಉಳ್ಕೊಂಡ್ರೆ ಇವನು ಜಗಳವನ್ನೇ ಮಾಡ್ತಿದ್ದ. ಅದಕ್ಕೇನೆ ಇವರಿಬ್ಬರನ್ನು ನೋಡಿದ ಮನೆಯವರು ಇಬ್ಬರು ಪ್ರೇಮಿಗಳು ಅಂತ ಭಾವಿಸಿ ಮದುವೆ ಪ್ರಸ್ತಾಪ ಕೂಡ ಮಾಡಿದ್ದು ಆಗಿತ್ತು. ಆದರೆ ಇವರಿಬ್ಬರು ಒಂದು ಸೊಳ್ಳೆ ಸ್ನೇಹಕ್ಕಿಂತ, ಒಂದು ಸಂಬಂಧಕ್ಕಿಂತ, ಒಂದು ಪ್ರೀತಿಗಿಂತ, ಅದೆಲ್ಲಕ್ಕಿಂತಲೂ ಹೆಚ್ಚು ಅಟ್ಯಾಚ್ಮೆಂಟ್ ಹೊಂದಿದ್ದರು. ಹೀಗೆ ಇವರಿಬ್ಬರ ತಮಾಷೆ, ಅಜ್ಜಿಯ ಬೇಡಿಕೆ, ಪಾರ್ವತಿಯ ಆರೈಕೆ, ಸತೀಶನ ಸಮಾಜ ಸೇವೆ, ಸ್ಪಂದನರ ಡೆಲಿವರಿ ದಿನಗಣನೆ, ಹೀಗೆ ವಾರಗಳೇ ತಿಂಗಳುಗಳೇ ಕಳೆದಿದ್ದವು. ಧರಣಿ ಬ್ಯಾಂಡೇಜ್ ಕೂಡ ಬಿಚ್ಚಿಸಲಾಗಿತ್ತು. ನೀಟಾಗಿ ಎಕ್ಸರೆಯಲ್ಲಿ ಎಲ್ಲವೂ ರಿಪೋರ್ಟ್ ಬಂದಿತ್ತು. ಆದರೆ ಇನ್ನೂ ಕಾಲು ಊರುವಂತಿರಲಿಲ್ಲ. ಶಿವು ಕಾಳಜಿ ಮಾತ್ರ ಎಳ್ಳಷ್ಟು ಕಡಿಮೆಯಾಗಿರಲಿಲ್ಲ. ಇದರ ನಡುವೆ ಸತೀಶ ಸ್ಪಂದನಾಳನ್ನು 8 ತಿಂಗಳ ಡಾಕ್ಟರ್ ಚೆಕಪ್ಗೆಂದು ಕರೆದುಕೊಂಡು ಹೋಗಿದ್ದ. ಕತೆ ಮುಂದುವರೆಯುವುದು. ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಯನ್ನು ಕೇಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.